ಇವಾಗ ಅಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಲವ್ ಲೈಫ್ ಅಂತ ಬಂದಾಗ ಇನ್ ಜನರಲ್ ಆಗಿ ನಿಮ್ಮ ಒಂದು ಎನರ್ಜಿ ಹೆಂಗಿದೆ, ಯಾವ ಒಂದು ಎನರ್ಜಿನ ಕ್ಯಾರಿ ಮಾಡ್ತಾ ಇದ್ದೀರಾ, ನೀವು ಒಂದು ರಿಲೇಶನ್ಶಿಪ್ಗೆ ಓಪನ್ ಆಗಿದ್ದೀರಾ, ಕ್ಲೋಸ್ ಆಗಿದ್ದೀರಾ, ಹೀಲಿಂಗ್ ಸ್ಟೇಟ್ ಅಲ್ಲಿ ಇದ್ದೀರಾ, ಅಥವಾ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ? ಲೆಟ್ ಸಿ ಟ್ಯಾರೋ ಕಡೆಯಿಂದ ಫಸ್ಟಿಗೆ ಏನ್ ಬರುತ್ತೆ ಅಂತ. ದೇರ್ ಈಸ್ 7 of Wands. Interesting, very very interesting, because there are so many people. Because see, this is you, okay? ನೀವಿಲ್ಲಿದ್ದೀರಾ ಅಂಡ್ ಮೆನಿ ಪೀಪಲ್ ಟ್ರೈ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಿಮ್ಮ ಒಂದು ಅಟೆನ್ಷನ್ ಸಿಗ್ಲಿ ಅಂತ ಟ್ರೈ ಮಾಡ್ತಾ ಇದ್ದಾರೆ. ದಿಸ್ ಆರ್ ಆಲ್ ಪೀಪಲ್, ಬಟ್ ನೀವಿಲ್ಲಿ ಅವಾಯ್ಡ್ ಮಾಡ್ತಾ ಇದ್ದೀರಾ, ಫೈಟ್ ಮಾಡ್ತಾ ಇದ್ದೀರಾ. ದ ಥಿಂಗ್ ಈಸ್, ಮೇ ಬಿ ನೀವು ರಿಲೇಶನ್ಶಿಪ್ ಬೇಡ ಅಂತ ಅವಾಯ್ಡ್ ಮಾಡ್ತಾ ಇದ್ದೀರಾ. ತುಂಬಾ ಜನ ನಾನು ಲವ್ ಮೆಸೇಜ್ ಅನ್ಕೊಳ್ಳೆ ಆಲ್ಮೋಸ್ಟ್ ನೀವು ವಿಡಿಯೋನ ಎಂಡ್ ಮಾಡಿಬಿಟ್ಟಿದ್ದೀರಾ. ಬಿಕಾಸ್ ಎಸ್, ನೀವು ಲವ್ ಅನ್ನೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ, ಕಮಿಟ್ಮೆಂಟ್ ಅನ್ನೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ. ಬೇಗ ಒಂದು ರಿಲೇಶನ್ಶಿಪ್ ಕನ್ಕ್ಲೂಷನ್ಗೆ ಬರೋದು, ಒಂದು ರಿಲೇಶನ್ಶಿಪ್ ಕನ್ಕ್ಲೂಷನ್ಗೆ ಬರೋದು, ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ. ಜನರನ್ನ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಒನ್ ಥಿಂಗ್, ಸಮ್ ಅನ್ನೋನ್ ನಂಬರ್, ಓಕೆ, ಜನರನ್ನ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂಡ್ ಅವಾಯ್ಡ್ ಮಾಡ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ದ ಥಿಂಗ್ ಇಸ್, ನಿಮಗೆ ನೀವೇ ಬೌಂಡ್ರೀಸ್ ಹಾಕೊಂತ ಇದ್ದೀರಾ. ಇಟ್ ಈಸ್ ನಾಟ್ ದಟ್ ನೀವು ಯಾರನ್ನೂ ಮೀಟ್ ಆಗ್ತಾನೆ ಇಲ್ಲ ಅಂತ ಅಲ್ಲ. ಮೇ ಬಿ ಮುಂಚೆ ಹೆಂಗಿತ್ತು ನಿಮ್ಮ ಲೈಫ್ ಅಂತ ಅಂದ್ರೆ, ಬೇಗ ಜನರ ಜೊತೆ ಕ್ಲೋಸ್ ಆಗ್ತಾ ಇದ್ರಿ, ಬೇಗ ನಿಮ್ಮ ಫೀಲಿಂಗ್ಸ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರಿ, ಬೇಗ ಓಪನ್ ಅಪ್ ಆಗ್ತಾ ಇದ್ರಿ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ತುಂಬಾ ಜನ ನಿಮ್ಮ ಫೀಲಿಂಗ್ಸ್ನ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ. ನಿಮ್ಮನ್ನ ನಂಬಿಸ್ಬಿಟ್ಟು ನಿಮಗೊಂಥರ ಡಿಫಿಕಲ್ಟ್ ಆಗಿತ್ತು ಮೇ ಬಿ ನಿಮ್ಮ ಪಾಸ್ಟ್. ಬೇಗ ಅಟ್ಯಾಚ್ ಆಗ್ತಾ ಇದ್ರಿ, ಬಟ್ ಲೇಟರ್ ನಿಮಗೆ ರಿಯಲೈಸ್ ಆಗ್ತಾ ಇತ್ತು ಮೇ ಬಿ, ಏನು ನಾನು ಅವರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ, ನಾನು ಅವರಿಗೆ ಪ್ರಯಾರಿಟಿ ಕೊಡ್ತಾ ಇದ್ದೀನಿ, ಬಟ್ ನನಗೆ ಅವ್ರು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ನನಗೆ ಅವ್ರು ಅಷ್ಟೇ ವ್ಯಾಲ್ಯೂ ಕೊಡ್ತಾ ಇಲ್ಲ. ಆ ಥರ ಫೀಲ್ ಕೂಡ ನಿಮಗೆ ತುಂಬಾ ಸರ್ತಿ ಆಗಿದೆ. ಮೇ ಬಿ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ದು ರಿಲೇಶನ್ಶಿಪ್ ಲವ್ ಎಲ್ಲ ನೋಡ್ಬಿಟ್ಟು ನಿಮಗೆ ಆ ಥರ ಒಂದು ಥಾಟ್ ಬಂದಿರೋದು ಪ್ರಾಬಬ್ಲಿ. ಹೆಂಗಾಗ್ಬಿಟ್ಟಿದ್ದೀರಾ ಅಂದ್ರೆ, ಮೀಟ್ ಆಗ್ತಾ ಇದ್ದೀರಾ, ಬಟ್ ಎಷ್ಟು ಓಪನ್ ಅಪ್ ಆಗ್ಬೇಕು ಅಷ್ಟೇ ಓಪನ್ ಅಪ್ ಆಗ್ತಾ ಇದ್ದೀರಾ, ಅದಕ್ಕಿಂತ ಜಾಸ್ತಿ ಓಪನ್ ಅಪ್ ಆಗ್ತಾ ಇಲ್ಲ. ದ ಥಿಂಗ್ ಈಸ್, ನಿಮಗೆ ನೀವೇ ಒಂದು ಬೌಂಡ್ರಿ ಹಾಕೋಬಿಟ್ಟಿದ್ದೀರಾ. ಇಲ್ಲಿ ನೋಡ್ಬೋದು, ದೇರ್ ಈಸ್ ಬೌಂಡ್ರಿ ಇದೆ ಇಲ್ಲಿ. ಇದರಿಂದ ಯಾರಿಗೂ ಮೇಲ್ ಬರೋದಕ್ಕೆ ಬಿಡ್ತಾ ಇಲ್ಲ. ದ ಥಿಂಗ್ ಈಸ್, ಅ ಕೈಂಡ್ ಆಫ್ ಇಂಟ್ರೋವರ್ಟ್ ನೀವು ಅಂತಾನೆ ಹೇಳ್ಬೋದು. ಅಥವಾ ಲವ್ ಅಂಡ್ ರಿಲೇಶನ್ಶಿಪ್ ಅಂತ ಬಂದ್ರೆ ತುಂಬಾ ಕೇರ್ಫುಲ್ ಆಗಿರ್ತೀರಾ, ತುಂಬಾನೇ ಕಾಶಿಯಸ್ ಆಗಿರ್ತೀರಾ, ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ಯಾವುದೇ ಕಾರಣಕ್ಕೂ ಟೈಮ್ ನ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ ನೀವು. ದಟ್ ಈಸ್ ದ ಮೇನ್ ಥಿಂಗ್. ವೆರಿ ಸೀರಿಯಸ್ನೆಸ್ ಆಗಿದ್ದೀರಾ ನೀವು. ದ ಥಿಂಗ್ ಇಸ್, ಇವಾಗ ಒಂದು ರೈಟ್ ಪರ್ಸನ್ ಬಂದ್ರು ಅಂದ್ರೆ